ಹಾಯ್ ಹಲೋ ನಮಸ್ಕಾರ. ಇವತ್ತು ನ್ಯಾಚುರಲ್ ಮೇಕಪ್ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಹೆಡ್ ಪ್ಯಾಡ್ ಹಾಕಬೇಕು. ಹೆಡ್ ಪ್ಯಾಡ್ ಹಾಕೋದ್ರಿಂದ ನಮಗೆ ಕೂದಲಿಂದ ಡಿಸ್ಟರ್ಬ್ ಆಗಲ್ಲ, ಮೇಕಪ್ ಪರ್ಫೆಕ್ಟಾಗಿ ಬರುತ್ತೆ. ಈ ಕ್ಲೆನ್ಸಿಂಗಿಂದ ನಾನು ಫಸ್ಟು ಕ್ಲೆನ್ಸ್ ಮಾಡ್ಕೋತೀನಿ ಮುಖನ. ಈ ಥರ ಮಾಡೋದ್ರಿಂದ ಯಾವುದಾದ್ರು ಡರ್ಟ್ ಅಥವಾ ಡೆಡ್ ಸೆಲ್ಸ್ ಏನಾದ್ರು ಇದ್ದರೆ ಎಲ್ಲ ರಿಮೂವ್ ಆಗುತ್ತೆ. ಈ ಥರ ಮಾಡಬೇಕು. ನೆಕ್ಸ್ಟ್ ನೋಡಿ, ಕಾಟನಿಂದ ನಾನು ರಬ್ ಮಾಡ್ತಾಯಿದ್ದೀನಿ, ಎಲ್ಲ ಡರ್ಟ್ ಎಲ್ಲ ಬಂದ್ಬಿಟ್ಟಿದೆ. ನೆಕ್ಸ್ಟ್ ನಾನು ಇದಕ್ಕೆ ರೋಸ್ ವಾಟರ್ ಅಥವಾ ಟೋನರ್ ಯಾವುದು ಬೇಕಾದ್ರೂ ಹಾಕ್ಬೋದು. ಈ ಥರ ಹಾಕಿದ್ಮೇಲೆ ಫ್ರೆಶ್ನೆಸ್ ಬರುತ್ತೆ ಮೇಕಪ್ ಮಾಡೋಕ್ಕೆ. ನೆಕ್ಸ್ಟ್ ಇದಾದ ತಕ್ಷಣ ನಾನು ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ಹಾಕೋದ್ರಿಂದ ಸ್ಕಿನ್ನು ಪ್ರಿಪೇರ್ ಮಾಡೋಕ್ಕೆ ಮೇಕಪ್ಗೆ ರೆಡಿಯಾಗಿದೆ ಅಂತ. ಇದಾದ ತಕ್ಷಣ ನೆಕ್ಸ್ಟು ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆಯೂ ಮಸಾಜ್ ಮಾಡ್ಕೋಬೇಕು, ನೀಟಾಗಿ ಚೆನ್ನಾಗಿ ಈವನ್ ಆಗುತ್ತೆ. ನೆಕ್ಸ್ಟ್ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು. ಈ 3 ಸ್ಟೆಪ್ನ ಅಪ್ಲೈ ಮಾಡಿದ್ರೆ ಮೇಕಪ್ ಮಾಡೋಕ್ಕೆ ಸ್ಕಿನ್ ರೆಡಿಯಾಗಿದೆ ಅಂತ ಅರ್ಥ. ಈ 3 ಕ್ರೀಮ್ಗಳನ್ನ ಹಚ್ಚಿದ ಮೇಲೇ ನೀವು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗೋದಿಲ್ಲ ಸ್ಕಿನ್ನು. ನೆಕ್ಸ್ಟು ನಾವು ಇದಕ್ಕೆ ಮೇಕಪ್ ಮಾಡೋಕ್ಕೆ ಫಸ್ಟು ಪ್ರೈಮರ್ ಹಾಕಬೇಕು. ಪ್ರೈಮರ್ ನಂತರ ಕನ್ಸೀಲರ್ ಹಾಕಬೇಕು. ನಂಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇರೋದ್ರಿಂದ ನಾನು ಕಲರ್ ಥೆರಪಿ ಮಾಡ್ತಾಯಿದ್ದೀನಿ. ಆರೆಂಜ್ ಕಲರ್ ಹಾಕಿ ಬ್ರಷ್ನಲ್ಲೆಲ್ಲ ಈವನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಬೇಕಾದ್ರೆ ಹೆವಿ ಆಗಿದೆ ಅಂದರೆ ಸ್ಪಾಂಜ್ನಿಂದ ಬೇಕಾದ್ರೆ ಟ್ಯಾಪ್ ಮಾಡ್ಕೋಬೇಕು. ಫಸ್ಟು ಸ್ಪಾಂಜ್ನ ವಾಟರಿಂದ ಫಸ್ಟು ಡಿಪ್ ಮಾಡಿ ಚೆನ್ನಾಗಿ ಹಿಂಡು ಆಮೇಲೆ ಹಾಕಬೇಕು. ನೆಕ್ಸ್ಟ್ ಅದ್ರ ಮೇಲೆ ಮಾಮೂಲಿ ನಮ್ಮ ಸ್ಕಿನ್ ಟೋನ್ ಏನು ಕಲರ್ ಇದೆ ಅದನ್ನು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಮತ್ತೆ ಸ್ಪಾಂಜಿಂದ ನೀಟಾಗಿ ಟ್ಯಾಪ್ ಮಾಡಬೇಕು. ಜಾಸ್ತಿ ಪ್ರೆಷರ್ ಕೊಡೋಕ್ಕೆ ಹೋಗಬಾರ್ದು, ಲೈಟ್ ವೆಯ್ಟಾಗಿ ಮಾಡಬೇಕು. ನೆಕ್ಸ್ಟ್ ನಾನು ಕನ್ಸೀಲರಿಂದ ಎಲ್ಲ ಈವನ್ ಟೋನ್ ಮಾಡ್ಕೋತಾ ಇದ್ದೀನಿ. ಬ್ರಷಸ್ ಎಲ್ಲ ಇದು ಮಾಡಿ ನೀಟಾಗಿ ಈವನ್ ಮಾಡ್ಕೋಬೇಕು. ತುಂಬ ಹೆವಿನೂ ಅಲ್ಲ, ಲೈಟು ಅಲ್ಲ, ಆ ಥರ ಪ್ರೈಮರ್ ಹಾಕೋದ್ರಿಂದ ಈವನ್ ಟೋನ್ ಬರುತ್ತೆ. ಕೇಕಿ ಥರ ಆಗೋದಿಲ್ಲ, ಆರ್ಟಿಫಿಷಿಯಲ್ ಥರ ಕಾಣೋದಿಲ್ಲ, ನ್ಯಾಚುರಲ್ ಆಗಿರುತ್ತೆ. ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗಬಾರ್ದು, ನೀಟಾಗಿ ಸುಮ್ಮನೆ ಟ್ಯಾಪ್ ಮಾಡಬೇಕು. ಜಾಸ್ತಿ ಪ್ರೆಷರ್ ಕೊಟ್ಟರೆ ಏನಾಗ್ಬಿಡುತ್ತೆ, ಎಲ್ಲ ಸ್ಪಾಂಜ್ಗೆ ಅಂಟ್ಕೊಬಿಡುತ್ತೆ. ನೆಕ್ಸ್ಟು ನಾನು ಫೌಂಡೇಶನ್ ಮತ್ತು ಸ್ಟ್ರಾಕ್ರೀನ್ನ ಮಿಕ್ಸ್ ಮಾಡಿ ಜಸ್ಟ್ ಎಲ್ಲದಕ್ಕೂ ಅಪ್ಲೈ ಮಾಡಿ ಬ್ರಷ್ನಿಂದ ಜಸ್ಟ್ ಟ್ಯಾಪ್ ಥರ ಮಾಡ್ತಾಯಿದ್ದೀನಿ. ಜಾಸ್ತಿ ಪ್ರೆಷರ್ ಹಾಕಬೇಡಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸ್ಪಾಂಜಿಂದ ಮತ್ತೆ ಈವನ್ ಟೋನ್ ಮಾಡ್ತಾಯಿದ್ದೀನಿ. ಟ್ಯಾಪ್ 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 ಜಸ್ಟ್ ಟ್ಯಾಪ್ ಮಾಡಬೇಕು, ಜಾಸ್ತಿ ಪ್ರೆಷರ್ ಕೊಡಬಾರ್ದು. ನೋಡಿ ನಾನು ಎಷ್ಟು ಒಂದೇ ಇದರಲ್ಲಿ ನೀಟಾಗಿ ಈವನ್ ಆಗಿ ಟ್ಯಾಪ್ 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 ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನ್ಯಾಚುರಲ್ ಲುಕ್ ಇರುತ್ತೆ, ಆರ್ಟಿಫಿಷಿಯಲ್ ಥರ ಕಾಣೋದಿಲ್ಲ, ಬ್ರೈಟ್ ಆಗಿರುತ್ತೆ ಸ್ಕಿನ್ನು. ಏನಿದ್ರೂ ಟೋನ್ ಅಪ್ ಅಷ್ಟೇ ಮಾಡ್ತಾ ಇರೋದು ಇದು ಮೇಕಪ್ಪು. ನೆಕ್ಸ್ಟ್ ಇದರಿಂದ ಕಾಂಪ್ಯಾಕ್ಟ್ ಪೌಡರ್ನಲ್ಲಿ ನೀಟಾಗಿ ಕಾಂಪ್ಯಾಕ್ಟ್ ಪೌಡರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನೀವು ಏನೇ ಪೌಡರ್ ಏನೇ ಆದರೂ ಹಾಕಿದ್ರೂ ಫಸ್ಟು ಹ್ಯಾಂಡ್ಗೊಂದ್ಸರಿ ರಬ್ ಮಾಡಿ ನೆಕ್ಸ್ಟು ಸ್ಕಿನ್ಗೆ ಅಪ್ಲೈ ಮಾಡಿ. ಡೈರೆಕ್ಟ್ ಸ್ಕಿನ್ಗೆ ಅಪ್ಲೈ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಹೆವಿ ಅನಿಸುತ್ತೆ, ಆವಾಗ ಚೆನ್ನಾಗಿ ಕಾಣಲ್ಲ ಮೇಕಪ್ಪು. ನೆಕ್ಸ್ಟು ಐಬ್ರೋನು ಅಷ್ಟೇ ನೋಡಿ, ನಾನು ಹ್ಯಾಂಡ್ಗೆ ಒಂದು ಸರಿ ರಬ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ, ಆವಾಗ ಹೆವಿ ಏನಾಗಲ್ಲ. ನೆಕ್ಸ್ಟ್ ನೋಡಿ ಅದೇ ಥರನೇ ಮತ್ತು ಹ್ಯಾಂಡ್ಗೆ ಹಾಕೋಬೇಕು, ಟ್ಯಾಪ್ ಮಾಡಬೇಕು ಮತ್ತು ಬ್ರಷ್ ಮಾಡಬೇಕು, ಆವಾಗ ಈವನ್ ಆಗಿರುತ್ತೆ. ನೋಡಿ ಅಪ್ಲೈ ಮಾಡಿರೋ ಅದು ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಲಿಪ್ಗೆ ನಾವು ಲಿಪ್ ಬಾಮ್ ಹಚ್ಬಿಟ್ಟು ಆಮೇಲೆ ನಾವು ಏನಾದ್ರೂ ಲಿಪ್ಗೆ ಮೇಕಪ್ ಮಾಡ್ಬೋದು. ಒಂದು ಹೆವಿ ಲಿಪ್ಗೆ ಮೇಕಪ್ ಮಾಡಿದ್ರೆ ಐಗೆ ಸ್ವಲ್ಪ ಕಮ್ಮಿ ಮೇಕಪ್ ಮಾಡಬೇಕು, ಐಗೆ ಜಾಸ್ತಿ ಮೇಕಪ್ ಮಾಡಿದ್ರೆ ಲಿಪ್ಗೆ ಸ್ವಲ್ಪ ಕಮ್ಮಿ ಮೇಕಪ್ ಮಾಡಬೇಕು. ನಾನೀಗ ಲಿಪ್ಗೆ ಜಾಸ್ತಿ ಮೇಕಪ್ ಮಾಡೋದ್ರಿಂದ ಐಗೆ ಸ್ವಲ್ಪ ಕಮ್ಮಿ ಮಾಡ್ತೀನಿ. ನೋಡಿ ಎಕ್ಸಸ್ ಏನಾದ್ರು ಇದ್ದರೆ ಬೇಕಾದರೆ ಅಲ್ಲೇ ಔಟರ್ ನೆಕ್ಸ್ಟ್ ಐಗೂ ಅಷ್ಟೇ, ಐ ಬಾಲಲ್ಲಿ ಮಧ್ಯ ಐಲ್ಯಾಶಸ್ಗೆ ಹಾಕಿದಾಗ ಮಿಡಲ್ಗೆ ಹಾಕಿ ಎಡ್ಜಸ್ ತೊಗೊಬರ್ಬೇಕು. ಕನ್ಸಿಲರು ಕಾಜಲ್ಲು ಎಲ್ಲನೂ ಅಷ್ಟೇ ಮಿಡಲಿಂದ ಸ್ಟಾರ್ಟ್ ಮಾಡಬೇಕು, ಆವಾಗ ಈವನ್ ಆಗಿ ಬರುತ್ತೆ. ಎಡ್ಜಸ್ಗೆ ಫಸ್ಟ್ ಹಾಕೋಕ್ಕೆ ಹೋಗ್ಬಾರ್ದು ಯಾವತ್ತೂ, ಮಿಡಲಿಂದ ಎಡ್ಜಿಗೆ ತೊಗೊಂಡು ಬರಬೇಕು. ಐಲೈನರು ಅಷ್ಟೇ ಲಾಸ್ಟಲ್ಲಿ ಬ್ಲಷ್ ತೊಗೊಂಡು ಈ ಥರ ಫೇಸ್ನ ಈ ಥರ ಮಾಡಿ ಹಾಕಬೇಕು, ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಲಾಸ್ಟಲ್ಲಿ ಮಸ್ಕರಾಗೆ ಹಾಕಬೇಕು. ಫಸ್ಟೇ ಮಸ್ಕರ ಹಾಕ್ಬಿಟ್ರೆ
ನೀಟಾಗಿ ಕೂತ್ಕೊಳ್ಳಲ್ಲ, ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಲಾಸ್ಟಲ್ಲಿ ನಾನು ಮೇಕಪ್ ಫಿಕ್ಸರ್ ಮಾಡ್ತಾಯಿದ್ದೀನಿ. ತುಂಬ ಮೇಕಪ್ ಫಿಕ್ಸರ್ ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ನಾನು ಹೆಡ್ ಪ್ಯಾಡ್ನ ರಿಮೂವ್ ಮಾಡಿ ಹೇರ್ಸ್ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಹೇರ್ಸ್ಗೆಲ್ಲ ಸ್ಪ್ರೇ ಹಾಕಿ ರೆಡಿ ಮಾಡಬೇಕು.